ಅನಂತ ಚತುರ್ದಶಿ ಹಬ್ಬ. ವಿಷ್ಣುವಿನ ಶಾಶ್ವತ ರೂಪ ಈ ಅನಂತ ಪದ್ಮನಾಭ. ಶ್ರಾವಣ ಭಾದ್ರಪದ ಮಾಸಗಳೆಂದರೆ ಭಾರತದಲ್ಲಿ ಹಬ್ಬಗಳ ಸಾಲು ಸಾಲು. ಈಗಾಗಲೇ ಗೌರಿ ಗಣೇಶ ಹಬ್ಬದ ಸಂಭ್ರಮ ನಾಡಿನೆಲ್ಲೆಡೆ ತನ್ನ ಕಂಪನ್ನು ಪಸರಿಸಿದ್ದರೆ, ಹಿಂದೂ ಮತ್ತು ಜೈನರ ಮನೆಗಳಲ್ಲಿ ಅನಂತ ಚತುರ್ದಶಿ ಆಚರಣೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ 14ನೇ ಚಂದ್ರನ ವರ್ಧಿಸುವ ದಿನದಂದು ಅನಂತನ ವ್ರತ ಆಚರಿಸುವುದು ಸಂಪ್ರದಾಯ. ವಿಶ್ವದ ರಕ್ಷಕನೆಂದು ಪರಿಗಣಿಸಲಾಗಿರುವ ವಿಷ್ಣು ಹಾವಿನ ಸ್ವರೂಪದ ಆದಿಶೇಷ ಅರ್ಥಾತ್ ಅನಂತನ ಮೇಲೆ ಪವಡಿಸಿರುವ ಕಾರಣ ಅನಂತ ಶಯನ, ಅನಂತ ಪದ್ಮನಾಭ ಎಂದು ಕರೆಯಲ್ಪಡುತ್ತಾನೆ. ದರ್ಬೆಯಿಂದ ತಯಾರಿಸಿದ 7 ಹೆಡೆಗಳ ನಾಗರ ಹಾವನ್ನು ಶೇಷನಾಗನ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಸತಿಪತಿಗಳು ಸೇರಿ ಆಚರಿಸುವ ಅನಂತನ ವ್ರತದ ಅಂಗವಾಗಿ 14 ಗಂಟುಗಳ ಅನಂತನ ದಾರವನ್ನು ಇಬ್ಬರೂ ತೋಳಿಗೆ ಧರಿಸಬೇಕು. ಇದರಿಂದ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟ ನೆಲೆಸುತ್ತದೆ ಎಂಬುದು ಹಿಂದೂಗಳ ನಂಬಿಕೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅನಂತನ ವ್ರತವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತದೆ. ಭಾರತದಲ್ಲಿ ಬೆರಳೆಣಿಕೆಯಷ್ಟು ಅನಂತ ಪದ್ಮನಾಭನ ಮಂದಿರಗಳಿವೆ. ಕೇರಳ ರಾಜಧಾನಿ ತಿರುವನಂತಪುರದಲ್ಲಿರುವ ಅನಂತ ಪದ್ಮನಾಭನ ಮಂದಿರ 5000 ವರ್ಷಗಳ ಹಳೆಯದು. ನೇಪಾಳದ ಗಂಡಕಿ ನದಿಯಿಂದ ತಂದ 12,000 ಸಾಲಿಗ್ರಾಮಗಳಿಂದ ಈ ವಿಗ್ರಹಗಳನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ. ಅದೇ ರೀತಿ ಕರ್ನಾಟಕದ ಉಡುಪಿ ಜಿಲ್ಲೆಯ ಕಾರ್ಕಳ ಮತ್ತು ಪೆರಡೂರಿನಲ್ಲಿ, ಮಂಗಳೂರು ಬಳಿಯ ಕಡುಪುವಿನಲ್ಲಿ ಅನಂತ ಮಂದಿರಗಳಿವೆ. ಅಲ್ಲದೆ ಕೇರಳ ಕಾಸರಗೋಡು ಜಿಲ್ಲೆಯ ಕೆರೆ ಅನಂತಪುರ ಮತ್ತು ತೆಲಂಗಾಣದ ಅನಂತಗಿರಿಯಲ್ಲಿ ಅನಂತನ ಮಂದಿರಗಳಿವೆ. ಕೆರೆ ಅನಂತಪುರದಲ್ಲಿ ವಿಷ್ಣು ಮೊಸಳೆಯ ರೂಪದಲ್ಲಿ ಕಾಣಿಸಿಕೊಂಡಿರುವುದು ವಿಶೇಷ. ಹೀಗೆ ದಕ್ಷಿಣದಲ್ಲಿ 5 ಪ್ರಸಿದ್ಧ ದೇವಾಲಯಗಳಿವೆ.